ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಿಮ್ಮನ್ನ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲಿಗಪ್ಪ ಅಂತ ಹೇಳಿದ್ರೆ ಚಿಕ್ಕಿ ಫ್ಯಾಕ್ಟ್ರಿಗೆ. ಚಿಕ್ಕಿ ಫ್ಯಾಕ್ಟ್ರಿ ಪ್ಲಸ್ ಔಟ್ಲೆಟ್ ಎರಡೂ ಇದೆ. ಅಂದರೆ ಇಲ್ಲೇ ಅವರು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ಇಲ್ಲೇ ಫ್ರೆಶ್ ಆಗಿ ಮಾಡ್ತಾರೆ. ನಮಗೆ ತೋರಿಸ್ತಾರೆ ಅಲ್ಲಿ ಯಾವ ಥರ ಮಾಡ್ತಾರೆ ಅಂತ ಎಲ್ಲನೂ. ಅಲ್ಲೇ ಮಿಷಿನರೀಸ್ ಎಲ್ಲ ಇರುತ್ತೆ. ಆಂಬಿಯನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಎಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಅಲ್ಲಿ ಕ್ರಾಫ್ಟ್ ಎಲ್ಲ ನೋಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡೆಕೋರೇಟಿವ್ ಆಗಿ ತುಂಬಾ ಚೆನ್ನಾಗಿದೆ. ಹಾಗೆ ಇಲ್ಲಿ ಎಲ್ಲ ಫ್ಲೇವರ್ಸು, ಫ್ರೂಟ್ ಫ್ಲೇವರ್ಸು ಎಲ್ಲನೂ ಸಿಗುತ್ತೆ. ಇಲ್ಲಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ನ ಅವರೇನೆ ಸ್ವಲ್ಪ ಕೊಟ್ಟಿದ್ದಾರೆ, ಹೇಗಿರುತ್ತೆ ಏನು ಅಂತ. ಎಲ್ಲ ಫ್ರೂಟ್ಸು ಫ್ಲೇವರ್ಸ್ ಎಲ್ಲ ಇರುತ್ತೆ. ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ನೋಡಿ ಏನೇನು ಇರುತ್ತೆ ಅಂತ. ಚಿಕ್ಕೀಸ್ ಎಲ್ಲೂ ನೋಡಿರಲ್ಲ. ನಿಮಗೆ ತುಂಬ ವೆರೈಟಿ ಇರೋ ಚಿಕ್ಕಿಗಳನ್ನ ಟೇಸ್ಟ್ ಮಾಡಬೇಕು ಅಂತ ಅನಿಸಿದ್ರೆ ಈ ಗುಲ್ಗಳಲ್ಲಿರೋ ಹಾಂಡ್ಬಾಲ್ ಚಿಕ್ಕಿ ಫ್ಯಾಕ್ಟ್ರಿಗೆ ಬನ್ನಿ. ಇಲ್ಲಿ ನಿಮಗೆ ಮೋರ್ ದೆನ್ 30 ವೆರೈಟೀಸ್ ಆಫ್ ಚಿಕ್ಕೀಸ್ ಇದೆ. ಎಲ್ಲನೂ ಬೆಲ್ಲದಲ್ಲೇ ಮಾಡಿರೋ ಅಂಥದ್ದು. ಆಲ್ ಆರ್ ಪೀನಟ್ ಆ್ಯಂಡ್ ಜಾಗ್ರಿ ಬೇಸ್ ವಿತ್ ನ್ಯಾಚುರಲ್ ಫ್ಲೇವರ್ಸ್ ಆಗಿ ಮಾಡಿರೋ ಅಂಥದ್ದು. ಒಂದ್ಸತಿ ಬನ್ನಿ. ಥ್ಯಾಂಕ್ ಯು. ಹಾಗೆಯೇ ನೀವಿಲ್ಲಿ ಹಾಗೆ ಸುಮ್ಮನೆ ತಗೋಬೇಕು ಅಂತ ಏನಿಲ್ಲ. ನಿಮಗೆ ಟೇಸ್ಟಿಗೂ ಕೊಡ್ತಾರೆ. ಅಲ್ಲಿ ಯಾವ್ದ್ಯಾವ್ದು ಫ್ಲೇವರು ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಟೇಸ್ಟಿಗೂ ಕೊಡ್ತಾರೆ. ನಿಮ್ಗೆ ಯಾವ ಫ್ಲೇವರ್ ಇಷ್ಟ ಆಗುತ್ತೆ ಆ ಫ್ಲೇವರ್ನ ತಗೋಬೋದು. ಸ್ಟ್ರಾಬೆರಿ ಚಿಕ್ಕಿ ನಿಮ್ಗೆ ಬೇಕಾ? ಸ್ಟ್ರಾಬೆರಿ ಅದೇ ಹಾಕಿ. ಓಕೆ, ಬೇಕಾ ನಿಮಗೆ? ಇದು ಹನಿ ಚಿಕ್ಕಿ, ಜೇನು. ಇದರಲ್ಲಿ ಹನಿ ಕಂಟೆಂಟ್ ಜಾಸ್ತಿ ಇರುತ್ತೆ, ಜಾಗ್ರಿ ಕಂಟೆಂಟ್ ಕಮ್ಮಿ ಇರುತ್ತೆ. ಏನು ಬೇಕು ಗೊಂಬೆ? ಮ್ಯಾಂಗೋ ಲಾಸ್ಟಿಗೆ ಕೊಡ್ತಾರಂತೆ, ಸುಮ್ಮನೆ ಇರಪ್ಪ. ಯಾವ್ದು ತಿಂತಿದ್ಯಾ ಮಗನ? ನೋಡಿ, ಇದೇನೆ ಚಿಕ್ಕಿ ಮಾಡೋ ಅಂಥ ಮಿಷಿನರೀಸು. ಎಲ್ಲದೂ ತುಂಬಾ ಕ್ಲೀನಾಗಿ ಇಟ್ಕೊಂಡಿದ್ರು. ಅದು ನೋಡಿ ತುಂಬ ಖುಷಿ ಆಯ್ತು ನನಗೆ. ಹಾಗೆಯೇ ಇಲ್ಲಿ ಎಲ್ಲ ಸ್ಪೈಸಸ್ ಸಿಗುತ್ತೆ, ಡ್ರೈ ಫ್ರೂಟ್ಸ್ ಸಿಗುತ್ತೆ. ಆಮೇಲೆ ಮೇಯ್ನಾಗಿ ಕಾಫಿ ಪೌಡರು, ಕಾಫಿ ಫಿಲ್ಟರು, ತುಂಬಾ ಎಲ್ಲ ಐಟಮ್ಸು ಇಟ್ಟಿದ್ದಾರೆ. ತುಂಬ ವೆರೈಟೀಸ್ ಸಿಗುತ್ತೆ. ಆಮೇಲೆ ಹನಿನೂ ಸಿಗುತ್ತೆ. ಆಮೇಲೆ ಇಲ್ಲೊಂದು ಕ್ರಾಫ್ಟ್ ಮಾಡಿಟ್ಟಿದ್ರು. ನನಗಂತೂ ತುಂಬ ಯುನೀಕಾಗಿ ಮಾಡಿದರು ಅಂತ ಅನ್ನಿಸ್ತು. ಕಾಫಿ ಬೀಜದಿಂದ, ಆಮೇಲೆ ರಾಗಿ ಕಾಳುಗಳು, ಎಲ್ಲ ಕಾಳು, ಅಕ್ಕಿ ಎಲ್ಲದೂ ಸೇರಿಸಿ ಈ ಥರ ಒಂದು ಕ್ರಾಫ್ಟ್ ಮಾಡಿಟ್ಟಿದ್ರು. ನನಗಂತೂ ತುಂಬಾ ಇಷ್ಟ ಆಯಿತು. ನೋಡಿ ಎಷ್ಟು ಡೀಟೈಲಿಂಗಾಗಿ ವರ್ಕ್ ಮಾಡಿದ್ದಾರೆ ಅಂದರೆ ತುಂಬಾ ಚೆನ್ನಾಗಿ. ನೋಡಿ, ಅದು ಕಾಫಿ ಬೀಜ ಅಂತ ಅನ್ಸೋದೇ ಇಲ್ಲ ದೂರದಿಂದ ನೋಡಿದ್ರೆ. ಹತ್ರಕ್ಕೆ ಹೋಗಿ ನೋಡಿದ್ರೇ ಗೊತ್ತಾಗೋದು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹಾಗೆಯೇ ಅಲ್ಲಿ ಸ್ಟಾಫ್ ಕೂಡ ತುಂಬ ಡೀಟೇಲಾಗಿ ನಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಯಾವುದು ಏನು ಅಂತ. ಹಾಗೆಯೇ ನಾನು ತೊಗೊಂಡು, ಅಲ್ಲಿ ಸಿಂಗಲ್ ಪೀಸಸ್ ತೊಗೊಂಡ್ರೆ 40 ತೊಗೋತಾರೆ. ಅಲ್ಲಿ ಬಾಕ್ಸ್ ಆದರೆ ನಮಗೆ ವರ್ತ್ ಅನಿಸುತ್ತೆ. ನಾವು ಬಾಕ್ಸೇ ತೊಗೊಂಡ್ವಿ. ಹಾಗೆಯೇ ಎಲ್ಲೊಂದು ಲಕ್ಕಿ ಡಿಪ್ ಅಂತ ಹಾಕಿದ್ರು. ಅದಕ್ಕೆ ನಮ್ಮ ನೇಮ್ನ ಬರೆದು ಹಾಕಿದ್ರೆ ಲಕ್ಕಿ ಡ್ರಾ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೊಂದು ಬರೆದು ಹಾಕಿದ್ವಿ. ಇದು ಎಲ್ಲಪ್ಪ ಇರೋದು ಅಂತ ಅಂದರೆ ಹಾಸನ್ ಟು ಸಕಲೇಶಪುರ ಹೋಗುವಾಗ ಅಲ್ಲಿ ಹಾಸನಿಂದ 40 ಕಿಲೋಮೀಟರ್ಸ್ ಆಗುತ್ತೆ, ಸಕಲೇಶಪುರದಿಂದ 10 ಕಿಲೋಮೀಟರ್ಸ್ ಆಗುತ್ತೆ. ಗುಳುಗಳಲ್ಲಿ ಅಂತ ಹೇಳ್ಬಿಟ್ಟು ಅಲ್ಲಿ ಸಿಗುತ್ತೆ. ನೀವು ಯಾರಾದರೂ ಒಂದ್ಸರಿ ಹೋದರೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನ್ಯಾಚುರಲ್ ಆಗಿ ಮಾಡೋದ್ರಿಂದ ಮಕ್ಕಳಿಗೂ ತುಂಬ ಒಳ್ಳೆಯದು. ಹಾಗಾಗಿ ನಾವು ತಗೊಂಡು ಹೊರಟ್ವಿ. ಯಾರಾದರೂ ಈ ಕಡೆ ಬಂದರೆ ಒಂದ್ಸರಿ ಡೆಫಿನೆಟ್ಲಿ ಟ್ರೈ ಮಾಡಿ. ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಅಂತೂ. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.